ನಾನು ಮೂರ್ತಿ ಪೂಜೆನ ಇಷ್ಟಪಡಲ್ಲ. ನನಗೆ ದೇವರು ಅಂದರೆ ನೀನು ತೋರಿಸೋ ಅಂದರೆ ನೀನು ಅಂದರೆ ಜನರಲ್ಲಾಗಿ ನೀವು ತೋರಿಸುವ ದೇವರು ನನ್ನ ದೇವರಲ್ಲ. ಅಂದರೆ ಇವತ್ತು ಇದು ಓಪನಿಂಗು, ಈ ದೇವ್ರನ್ನ ಪೂಜೆ ಮಾಡಿ, ಈ ಹೋಮ ಮಾಡಿ, ಈ ದೇವ್ರನ್ನ ನೆನೆದ್ರೆ ಇದಕ್ಕೆ ಒಳ್ಳೆಯದಾಗುತ್ತೆ, ಈ ದೇವ್ರನ್ನ ನೆನೆದ್ರೆ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದ್ರೆ ಅದು ಒಪ್ಪಲ್ಲ. ನನ್ನ ಮನಸ್ಸಿಗೆ ನಾನು ದೇವರು ಅಂತ ಅಂದ್ಕೊಂಡಿರೋದು, ದೇವರು ಅಂದರೆ ನನಗೆ ಬೇರೆ, ಲೈಕ್ ಭೂಮಿ, ಪಂಚಭೂತಗಳು ನನಗೆ ದೇವರು. ಗಾಳಿ, ಬೆಳಕು, ಶಕ್ತಿ ದೇವರು. ಈ ಭೂಮಿ ಜೊತೆ ಒಡನಾಟ ಇಟ್ಕೊಂಡು ಬೇಳೆ ಬೆಳೆಯೋನು ರೈತ ನಂಗೆ ದೇವರು. ಅದನ್ನ ಒಳಗಡೆ ತಂದು ಅನ್ನ ಮಾಡಿ ಬಡಿಸೋರು ನಂಗೆ ದೇವರು. ನಾನು ಯಾವಾಗಲೂ ತಿನ್ನೋ ಅನ್ನನ ಹಿಂಗೆ ಅಂದ್ಕೊಂಡು ಈ ಥರ ಅನ್ನೋದೇ ಇಲ್ಲ ಅಂತ, ಕೈ ಮುಗಿಯೋದೇ ಇಲ್ಲ, ಸ್ಮರಿಸೋದೇ ಇಲ್ಲ ಅಂತಲ್ಲ, ಹಿಂಗೆ ಅಂದ್ಬಿಟ್ಟು ಅನ್ನ ತಿಂತೀನಿ. ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ ಸ್ಟೇಜ್ ಹತ್ತುವಾಗ, ಈವನ್ ಈ ಸ್ಟುಡಿಯೋನೇ ಬರುವಾಗ, ಇನ್ನೆಲ್ಲೋ ಬರುವಾಗ ಅದನ್ನು ಮುಟ್ಟು ನಮಸ್ಕಾರ ಮಾಡಿ ಬರ್ತೀನಿ. ಒಂದು ಪುಸ್ತಕ ಓದುವಾಗಲೂ ಅಷ್ಟೇ, ಅದ್ರ ಮೇಲೆ ಕೈ ಇಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಪೇಜ್ನ ತಿರುಗ್ತೀನಿ. ಇಲ್ಲಿ ನಾನು ಕಂಡ್ಕೊಂಡಿರೋ ದೇವರು ಅಂತಂದರೆ, ಅಧ್ಯಾತ್ಮ ಅಂದರೆ ನನಗೆ ಸೈಲೆನ್ಸ್ನ ನಾನು ಕಂಡ್ಕೊಂಡಿರೋದು ಕೂಡ ಈ ನಮ್ಮ ಜಾನಪದ ಕಲೆಗಳಿಂದ. ಫೋಕ್ ಆರ್ಟ್ಸ್, ಫೋಕ್ ಗಾಡೆಸ್, ನಮ್ಮದೆಲ್ಲ ಬಲಿಯಿಂದ ಬಂದಂಥ ಕಲ್ಚರು. ಕುರಿ ಬಲಿ ಕೊಡ್ತಾರೆ, ಕೋಳಿ ಬಲಿ ಕೊಡ್ತಾರೆ, ಅದಾದಮೇಲೆ ರಿಚುವಲ್ಸ್ ಶುರುವಾಗುತ್ತೆ. ನಮ್ಮ ರಿಚುವಲ್ಸ್ ಅಲ್ಲಿಂದ ಇರೋದು. ಸೊ ಈ ಥರ ನನಗೆ ತಮಟೆಯ ಸದ್ದು ನನ್ನ ಸ್ಪಿರಿಚುವಲ್, ಡ್ರಮ್ ಸೌಂಡ್ಸು, ಇದನ್ನೆಲ್ಲ ನಾನು ಹಂಗೆ ನೋಡ್ತೀನಿ. ಮಂಗಳಾರತಿ ಗಂಟೆ ದೇವ್ರದ್ದು ಗಂಟೆ ಅಂತ ಅನ್ಕೊಳ್ಳಲ್ಲ, ಗಂಟೆಯ ನಾದ ನನಗೆ ಇಷ್ಟ ಆಗುತ್ತೆ. ಸೊ ಇದನ್ನು ಬೇರೆ ಥರ ನಾನು ನೋಡ್ತಾ ಹೋಗ್ತೀನಿ. ದೇವರ ಆಚೆ ಇರೋದ ಒಳಗಿರೋದ? ದೇವರು ನಮ್ಮಲ್ಲೇ ಇರೋದು. ಆಚೆ ನಾವು ನೋಡುವ ದೃಷ್ಟಿಯಲ್ಲಿ ದೇವ್ರು ಇರ್ತಾನೆ. ಅದಂಗಂತ ಬೇರೆಯವ್ರ ಭಾವನೆನ ನಾನು ಪ್ರಶ್ನೆ ಮಾಡಲ್ಲ, ಅದು ಅವ್ರಿಗೆ ಬಿಟ್ಟಿರೋದು. ಅದೇ ಹೇಳಿಲ್ಲ, ನನ್ನ ಆ್ಯಕ್ಟಿಂಗ್ ಕ್ಲಾಸಲ್ಲೂ ಥಿಯರಿನಲ್ಲಿ ಪಂಚಭೂತಗಳು, ಪಂಚೇಂದ್ರಿಯಗಳು ಒಬ್ಬ ನಟನಿಗೆ, ಒಬ್ಬ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಈಸಿ ಮೆಥಡ್ ಹೇಳ್ತಿದ್ದೀನಿ, ಎಲ್ಲೂ ಹೇಳಿಲ್ಲ. ನಟನಾಗಬೇಕಾ, ಪಂಚಭೂತಗಳ ಜೊತೆ ನಿನ್ನ ಪಂಚೇಂದ್ರಿಯಗಳನ್ನು ಹುಡುಕ್ತಾ ಹೋಗು, ನೀನು ನಟ ಆಗ್ತೀಯ. ವಾವ್. ಗಾಳಿ ನಮ್ಮ ಇಂದ್ರಿಯಕ್ಕೆಲ್ಲಿ ಬರುತ್ತೆ? ಶ್ವಾಸಕೋಶ, ಬೆಂಕಿ, ಉಸಿರು ಎಲ್ಲ ನಮ್ಮ ಇಂದ್ರಿಯ ಮತ್ತು ಭೂತಗಳು ನಾವು ಕಂಡುಕೊಂಡಾಗ ನಮ್ಮ ಹುಟ್ಟಿದ ಮಗುಗೆ ಏನಾದರೂ ಬಾಯಿಗೆ ಕಹಿ ಹಾಕಿದಾಗ ಅದು ಹಿಂಗೆ ಅನ್ನುತ್ತೆ. ಆ ಮಗುಗೇನು ಗೊತ್ತು ಇದು ಕಹಿ ಅಂತ? ನೀರು ಬಿಸಿ ತುಂಬ ಬಿಸಿಯಾದಾಗ ಕಿರ್ಚುತ್ತೆ. ಅದಕ್ಕೆ ಹೆಂಗೆ ಗೊತ್ತು ಸ್ಪರ್ಶ ಇದು ಬಿಸಿನೇ ಇದೆ ಅಂತ? ತುಂಬ ತಣ್ಣಗಿರೋ ಚಳಿನಲ್ಲಿ ನಡುಗುತ್ತೆ. ಅದಕ್ಕೇನು ಗೊತ್ತಾಗುತ್ತೆ? ಆಯಿತಾ? ಹಾಗೆ ನೋಡುವಾಗಲೂ ಅಷ್ಟೇ, ಅದೇನೋ ನೋಡ್ತಾ ಇರುತ್ತೆ. ಇನ್ಯಾರೋ ಬಂದ್ಬಿಟ್ಟು ಹಿಂಗೆ ಎಕ್ಸ್ಟ್ರಾ ಈ ಥರ ಚೇಷ್ಟೆ ಮಾಡಿದಾಗ ಕಣ್ಣು ಆ ಕಡೆ ಮಾಡುತ್ತೆ. ಅದಕ್ಕೇನು ಗೊತ್ತು ಇದು ಕಡೆ ತಿರುಗಬೇಕು ಅಂತ? ಅದ್ರ ದೃಷ್ಟಿ ಗೊತ್ತಿರುತ್ತೆ. ಪಂಚೇಂದ್ರಿಯಗಳು ಬಹಳ ಶಾರ್ಪ್ ಇರುತ್ತೆ ಮಕ್ಕಳಿಗೆ, ಬಹಳ ಶಾರ್ಪು, ಎಲ್ಲನೂ ನೋಡುತ್ತೆ. ಹೋಗ್ತಾ 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 ನಾವು ಬೆಳೀತಾ ಹೇಸ್ಕೆದು ಛೀ ಅಂತ ನಾವೊಂದು ವಾಸನೆಯಿಂದ ದೂರ ಹೋಗ್ಬಿಡ್ತೀವಿ. ಮಧ್ಯೆ ತಲೆ ಬಂದ್ಬಿಡುತ್ತೆ. ಸ್ಪರ್ಶದಿಂದ ದೂರ ಹೋಗ್ಬಿಡ್ತೀವಿ. ನಮಗೆ ನೋ ಇದು ಸ್ಲಮ್ಮು, ನಾನು ಹೋಗಲ್ಲಪ್ಪ ಇದೊಂಥರ ಅನ್ನೋಕ್ಕೆ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ನಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಹೆಂಗೆ ಬರಬೇಕು? ಸಗಣಿ ಮೇಲೆ ಕಾಲಿಟ್ಟಾಗ ಅದನ್ನು ಇಗ್ನೋರ್ ಮಾಡ್ತೀವಿ. ಬೆಂಕಿ ಅಂತಂದರೆ ಓ ಮೈ ಗಾಡ್ ಅಂತ ಓಡ್ತೀವಿ. ಹೋಗ್ತಾ ಹೋಗ್ತಾ ನಮ್ಗೆ ಏನು ಬೇಕು ಏನು ಬೇಡ ಅದನ್ನು ನಾವೇ. ರುಚಿನೂ ಅಷ್ಟೇ. ಏನು ಕೆಲವರೆಲ್ಲ ಏನು ಸಿಕ್ಕೋದು ತಿಂತಾರೆ, ಕೆಲವರೆಲ್ಲ ಇದಕ್ಕೇನೋ ಉಪ್ಪು ಜಾಸ್ತಿ ಆಯಿತು ನೋಡು ಅಂತಾರೆ. ಚೆನ್ನಾಗೇ ಇದೆಯಲ್ಲ ಅಂತೀವಿ. ಇಲ್ಲ ಉಪ್ಪು ಜಾಸ್ತಿ ಆಯಿತು, ಇಲ್ಲ ಇದು ಖಾರ, ನನಗೆ ಇದೊಂದು ಚೂರು ಖಾರ ನಡೆದಿತ್ತು. ಒಬ್ಬೊಬ್ರು ನಾಲ್ಗೆ ಒಂದೊಂದು ಕೇಳುತ್ತೆ. ನನ್ನ ನಾಲ್ಗೆಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಈ ಇಂದ್ರಿಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ, ಅದನ್ನು ನಾವು ಫೀಲ್ ಮಾಡಿದಾಗ ಒಬ್ಬ ನಟ ಎಕ್ಸ್ಪ್ರೆಸಿವ್ ಆಗ್ತಾನೆ. ಅವನು ಎಲ್ಲ ಥರದ ಪಾತ್ರಗಳ ಭಾವನೆಯೂ ಇಲ್ಲಿ ಸರಳವಾಗಿ ಅಭಿವ್ಯಕ್ತಿಸ್ತಾ ಹೋಗ್ತಾನೆ. ಸೊ ಇದಕ್ಕೆ ಪಂಚಭೂತಗಳು, ಗಾಳಿ, ಬೆಳಕು, ಇವೆಲ್ಲ ನಾನು ದೇವರು ಅಂತ ಪೂಜೆ ಮಾಡ್ತೀನಿ.
ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟುವಾಗ ಸೂರ್ಯನ ನೋಡ್ತೀನಲ್ಲ ಹೆಂಗೆದ್ದು ಅದು ದೇವರು. ಸೂರ್ಯದೇವನನ್ನು ಇಟ್ಟು ಪೂಜೆ ಮಾಡಿ ಅಲ್ಲ, ಸೂರ್ಯದೇವ ಹುಡ್ತಾ ಇದ್ದಾನೆ ಅವನನ್ನು ಪೂಜೆ ಮಾಡಿ. ಸೂರ್ಯದೇವನ ತಗೊಬಂದು ಎಲ್ಲಿಡ್ತೀರಾ? ಹುಟ್ಟುವವ ನನ್ನ ದೇವರು, ಭೂಮಿ ತಾಯಿನ ಪೂಜೆ ಮಾಡಿ. ಸುಗ್ಗಿ ಹಬ್ಬ ನನಗೆ ಅದಕ್ಕೆ ಇಷ್ಟ, ಸಂಕ್ರಾಂತಿ. ಇಷ್ಟು ಮಧ್ಯ ಯಾವತ್ತಾದರೂ ಡಿವೈನ್ ಇಂಟರ್ವೆನ್ಷನ್ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ? ದೈವಿಕ ಶಕ್ತಿ ಆಗುತ್ತೆ, ತುಂಬ ಆಗುತ್ತೆ. ನನಗೊಂದು ಗೊತ್ತಿಲ್ಲ, ನನಗೆ ಕೆಲವೊಂದು ಸಲ ಶಕ್ತಿನ ನಂಬ್ತೀನಿ ನಾನು. ಒಂದು ಶಕ್ತಿ ಇದೆ, ಎಲ್ಲ ಕಡೆನೂ ಒಂದು ಶಕ್ತಿ ಇರುತ್ತೆ. ಅದು ಲೈಕ್ ಆ್ಯಕ್ಟಿಂಗ್ ಮಾಡುವಾಗಲೇ ಆಗ್ಬೋದು. ಒಂದು ಇಂಪ್ರೂವೈಸೇಷನ್ ಇತ್ತು ನೀನಾಸಂಬಲ್ಲಿ ಹೋದಾಗ, ಅಲ್ಲಿ ನಮ್ಮ ಫೋಕ್ ಆರ್ಟ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇತ್ತು. ನಾವು ಮಾರಮ್ಮನಿಗೆ ಕುರಿ ತಗೊಬಂದು ಬಲಿ ಕೊಡೋದು ಅಂತ ನಂದು ಕಾನ್ಸೆಪ್ಟ್ ಆಗಿತ್ತು. ಆಗ ಕುರಿನ ನನ್ನ ಕ್ಲಾಸ್ಮೇಟ್ ಒಬ್ಬ ಮಾಡಿದ್ದ, ಅದನ್ನು ಎಳ್ಕೊಂಬರೋನು ಒಬ್ಬ ಮಾಡಿದ್ದ. ಅಂದರೆ ಇದೊಂದು ಉದಾಹರಣೆ ಅಷ್ಟೇ, ಆ ಥರ ನಂಗೆ ತುಂಬ ಕಡೆ ಆಗಿದೆ. ಆವಾಗ ನಾನು ಮಾರಮ್ಮ ಅಂದರೆ ಮಾರಮ್ಮ ದೇವ್ರು ಬರೋ ಪೂಜಾರಿ ಥರ. ಅದನ್ನು ಅಲ್ಲಿ ಒಬ್ಬ ತಮಟೆ ಬರೆಸ್ತಾ ಇರ್ತಾನೆ. ಅದೆಲ್ಲ ಮಾಡ್ತಾ 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 ಕುರಿನ ಹಿಡಿದುಬಿಟ್ಟು ಬಿಡ್ತಾ ಇರಲಿಲ್ಲ ನಾನು. ನನ್ನಲ್ಲಿ ಶೇಕ್ ಆಗ್ತಿತ್ತು. ನಮ್ಮ ಟೀಚರ್ ಇವತ್ತಿಗೂ ಹೇಳ್ತಾರೆ, ಅದು ನೆನ್ಪು ಮಾಡ್ಕೊತಾರೆ. ನನಗೆ ಆವಾಗ ನಿನ್ನಲ್ಲಿ ಒಂದೇನೋ ಒಂದು ಶಕ್ತಿ ಇದೆ ಅನ್ನಿಸ್ಬಿಡ್ತು ಅಂತ. ಅದಾದಮೇಲೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ನಾನು ನಾರ್ಮಲ್ ಆಗೋಕ್ಕೆ. ಈ ಥರದ್ದು ಒಂದಷ್ಟು ಶಕ್ತಿಗಳು ಕೆಲವೊಂದು ಸಲ ತುಂಬ, ಅಂದರೆ ನನಗೆ ಈ ಮಂತ್ಲಿ ಪೀರಿಯಡ್ಸಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ, ಆಗೋದೇ ಇಲ್ಲ ಅದು. ಒಂದು 2 days ರೆಸ್ಟ್ ಬೇಕು ಅನಿಸುತ್ತೆ. ಆದರೆ ಈಗ ಲೀಕ್ಔಟ್ ಮಾಡೋ ಟೈಮಲ್ಲಿ ಆಫ್ಟರ್ ಗಿಣಿ ಯಾವ ಟೈಮಲ್ಲಿ ಸೈಕಲ್ ಚೇಂಜ್ ಆಯಿತು ಆಗುತ್ತೆ ಏನೂ ಗೊತ್ತಿರಲ್ಲ, ನಮಗೆ ಗೊತ್ತಿರ್ತಿರ್ಲಿಲ್ಲ. ಶೋ ಮಾಡಬೇಕು, ಸ್ಟೇಜ್ ಹತ್ತಬೇಕು ಅಂದಾಗ ಮಾಡುವಾಗ ಆ ಶೋ ಟೈಮ್ ಮೀರಿ ಇನ್ನೂ ಏನೋ ಚೆನ್ನಾಗಾಗ್ಬಿಟ್ಟಿರುತ್ತೆ. ಅದೊಂದು ಶಕ್ತಿ ಇರುತ್ತಲ್ಲ. ಇಲ್ಲ ನಾನೀಗ 100 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ವಾಪಸ್ ಹೋಗಲೇಬೇಕು ಕತ್ಲೆ ಅಂದ್ರೂ ನಾನು ಹೋಗಿರ್ತೀನಿ. ಯಾವುದೋ ಕಣ್ಣುಗಳು ನನ್ನ ಮುಂದೆ ಬರುತ್ತೆ, ನನ್ನ ಅಜ್ಜಿಯ ಕಣ್ಣುಗಳು, ಆ ಒಂದು ದೊಡ್ಡ ಬಿಂದಿ, ಹಂಗೆಲ್ಲ. ಹೆಣ್ಣೇ ಶಕ್ತಿ ನನಗೆ. ಅದಕ್ಕೆ ಶಕ್ತಿ ದೇವತೆಗಳು ಅಂತ ಯಾರು ಹೇಳ್ತಾರೆ, ಹೆಣ್ಣು. ಅದು ಒಂಥರ ನಂಗೆ ಖುಷಿಯಾಗುತ್ತೆ. ಯಾವಾಗಲೂ ಕಾಮಾಗಿರಿ, ಕೂಲಾಗಿರಿ ಅಂದರೆ ಆಗಲ್ಲ ನನಗೆ. ನೀವು ಕೆಂಪುನ ಕುಂಕುಮ ಅಂತ ನೋಡ್ತೀರಾ, ನಾನು ಕೆಂಪುನ ರೆಬೆಲ್ ಆಗಿ ನೋಡ್ತೀನಿ, ಅದನ್ನು ಚಲನೆ ಆಗಿ ನೋಡ್ತೀನಿ. ಅದು ನಿಂಗೆ ಶಕ್ತಿ ತುಂಬುತ್ತೆ. ಅಂದರೆ ನಾನು ಇಟ್ಟಾಗ ನಾನು ನೋಡ್ಕೊಳಕ್ಕಾಗಲ್ವಲ್ಲ. ಸೊ ಅಲ್ಲಿ ನಾನು ಬರೆದಿದ್ದೀನಿ ಇದರಲ್ಲಿ. ಅವಳು ಅರಿಶಿನ ಹಾಕ್ತಿರ್ತಾಳೆ, ಅವಳು ಯಾವಾಗಲೂ ಕುಂಕುಮ ಹಾಕಲ್ಲ, ಅರಿಶಿನ ಹಾಕ್ತಿರ್ತಾಳೆ. ಎಲ್ಲ ಕುಂಕುಮ ಹಾಕ್ತಾರೆ ಹಣೆಗೆ. ಯಾಕೆ ಅರಿಶಿನ ಹಾಕಿದ್ದೀವಿ ಅಂದರೆ ಕುಂಕುಮ ನನ್ನ ರೆಬೆಲ್ ಮಾಡುತ್ತೆ, ನಾನೀಗ ಸೈಲೆಂಟ್ ಆಗಬೇಕು, ಅರಿಶಿನ ಹಾಕಂತೀನಿ ಅಂತ. ಅವೆಲ್ಲ ಸುಮ್ಮನೆ ಬರಲ್ಲ ಒಂದೊಂದು ಸಲ. ಇವತ್ತು ಅರಿಶಿನ ಹಾಕೊಂಬಂದಿದ್ಯಾ? ಇದು ಗೊತ್ತಿಲ್ಲ, ಇದು ಬಂದೆ. ಆ ಥರ ಬಣ್ಣಗಳು ನಮ್ಮನ್ನು ಪ್ರವೋಕ್ ಮಾಡುತ್ತೆ, ಒಂದೊಂದು ಸಲ ಕಾಮಾಗಿರಿಸುತ್ತೆ. ಮನೆಯಲ್ಲಿ ಕಂಫರ್ಟಬಲ್ ಸೋಫಾಗಳನ್ನ ಇಡಲ್ಲ, ಇಟ್ಟ ತಕ್ಷಣ ಕೂತ್ಕೊಬಿಡ್ಬೇಕು ಅನಿಸುತ್ತೆ ಅಂತ. ಎದ್ದು ಹೋಗ್ತಾ ಇರ್ಬೇಕು, ತಿನ್ನ ಎದ್ದು ಹೋಗಬೇಕು ಕೆಲಸ ಮಾಡೋಕ್ಕೆ, ಹಂಗಿರಬೇಕು. ಸೊ ನಿಮ್ಮ ಮನೇಲಿ ಸೋಫಾ ಇಲ್ಲ? ಸೋಫಾ ನನ್ನ ನಾಟಕದ ಸೆಟ್ನ ಇಟ್ಟು ಹಿಂಗೆ ಎಲ್ ಶೇಪಲ್ಲಿ ಅದ್ರ ಮೇಲೆ ಒಂದು ಹಾಸಿಗೆ ಹಾಕಿ ಈ ಥರದ್ದು ಪ್ಯಾಚ್ ವರ್ಕ್ ಕೌದಿನ ಹೊದಿಸಿ ಮಾಡಿರೋಂಥದ್ದು.